ಅಂತೀರಾ ಮುಂದೆ ಒಬ್ಬ ನಿಮ್ಮ ನಿರ್ಮಾಪಕರಿಲ್ಲ ಅಂತಂದಾಗ? ಒಬ್ಬ ನಿರ್ಮಾಪಕ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಷ್ಟು ತುಂಬಾನೇ ಚೆನ್ನಾಗಿ ಎಲ್ಲರ ಜೊತೆನೂ ಮಾತಾಡಿ, ಒಂದು ಸೆಟ್ಟಲ್ ಆಗಿರ್ಬೋದು ಇಲ್ಲ ಹೊರಗೆ ಎಲ್ಲರ ಜೊತೆನೂ ನಿರ್ಮಾಪಕ ಇಲ್ಲ ನಿರ್ದೇಶಕ ಅಂತ ಎಲ್ಲೂ ತೋರ್ಸ್ಕೊತಾ ಇರ್ಲಿಲ್ಲ. ತುಂಬಾನೇ ಒಳ್ಳೆ ವ್ಯಕ್ತಿ. ಎಲ್ಲರ ಜೊತೆನೂ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ. ನಮ್ ಶೂಟಿಂಗ್ ಮಾಡ್ಬೇಕಾದ್ರೆ ತುಂಬಾನೇ ಫ್ರೀ ಬಿಟ್ ಮಾಡ್ಸೋರು. ಆಮೇಲೆ ಅವರೇ ಮಾಡ್ತಾ ಇದ್ರು. ಅಷ್ಟು ಎನರ್ಜಿ ಇರುವಂತ ವ್ಯಕ್ತಿ. ಸಡನ್ ಆಗಿ ಬೆಳಿಗ್ಗೆ ಎದ್ದಾಗ ನಮ್ಗೆ ಆಕ್ಚುಲಿ ಶೂಟ್ ಬೇರೆ ಇತ್ತು. ಕೇಳಿ ನಾನೇ ಶಾಕ್ ಆಗೋದೆ. ಮಲಗಿದ್ದು ಯಾರ ಡ್ರೀಮ್ ಏನಾರ ನಾನು ಮನುಷ್ಯನಾದ್ರು ಬಿದ್ದ ಅಂತ ಆ ಮಟ್ಟಿಗೆ ನನ್ಸ್ಕಾಗೋಗಿತ್ತು. ಸೊ ಪುನಃ ನಾನು ನಮ್ಮ ಮ್ಯಾನೇಜರ್ಗೆ ಅವ್ರಿಗೆಲ್ಲ ಕಾಲ್ ಮಾಡಿದಾಗ, ಇಲ್ಲ ಈ ತರ ಸೀರಿಯಸ್ ಆಗಿ ಬೆಳಗ್ಗೆ ಏನೋ ಹಾಸ್ಪಿಟಲ್ ಕರ್ಕೊಂಡು ಹೋದ್ರಂತೆ, ಈ ತರ ಆಗ್ತಿದೆ ಅಂತ. ಸೀರಿಯಸ್ ಆಗಿ ಸರ್, ಆ ಥರ ಅಂತೂ ಆ ವ್ಯಕ್ತಿ ನನ್ನ ಮಲಗಿರ್ತಾರಲ್ಲ ಆ ಥರ ನೋಡೋಕ್ಕೆ ನಿಜವಾಗ್ಲೂ ಸಂಕಟ ಆಗುತ್ತೆ. ಸೀರಿಯಸ್ ಆಗಿ ತುಂಬಾನೇ ಶಾಕಲ್ಲಿ ಇದೀವಿ ನಾವು. ನಮ್ಮ ಮನೇಲಿ ಅವರ ವಿದ್ಯಾ ಮ್ಯಾಮ್ನ ನೋಡೋಕ್ಕಾಗ್ತಾಯಿಲ್ಲ ಸರ್ ನಮಗೆ. ಯಾಕಂದ್ರೆ ನಮಗಿಂತ ಹೆಚ್ಚಾಗಿ ಅವ್ರ ಜೊತೆ ಅವ್ರು ಟೈಮ್ ಸ್ಪೆಂಡ್ ಮಾಡಿದ್ದು. ಬೆಳಗ್ಗೆ ಆದ್ರೆ ಅವ್ರ ಜೊತೆ ಇರ್ತಾರೆ, ಮಧ್ಯಾಹ್ನ ಆದ್ರೆ ಅವ್ರ ಜೊತೆ ಇರ್ತಾರೆ, ಶೂಟಿಂಗ್ ಬಂದ್ರೆ ಅವ್ರ ಜೊತೆ ಇರ್ತಾರೆ, ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಅವ್ರ ಜೊತೆ ಇರ್ತಾರೆ. 24 ಗಂಟೆ ಜೊತೆಲಿದ್ದವರು ಈಗ ವ್ಯಕ್ತಿ ನನ್ನ ಜೊತೆಲಿ ಇಲ್ಲ ಅಂತ ಅವ್ರಿಗೆ ಅದು ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಅವ್ರನ್ನ ನಮ್ಮ ಕೈಲೇ ನೋಡಕ್ ಆಗ್ತಾ ಇಲ್ಲ ಮೇಡಮ್.